ವೆಲ್ಕಮ್ ಬ್ಯಾಕ್ ಮಕ್ಕಳೇ. ಸೊ ನಾನು ನಿಮ್ಮ ಫಿಸಿಕ್ಸ್ ಲೆಕ್ಚರ್ ಅಮರೇಶ್ ಕೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಾರ್ಟ್ ಡಿನ ಯಾವ ಥರ ಓದಬೇಕು ಮತ್ತು ಯಾವ ಚಾಪ್ಟರ್ಗಳನ್ನು ಕಾನ್ಸಂಟ್ರೇಟ್ ಮಾಡಿದರೆ ನೀವು ಈಸಿಯಾಗಿ 25 ಮಾರ್ಕ್ಸನ್ನು ತೊಗೋಬೋದು ಬೈ ಡೆರಿವೇಷನ್ ಪಾರ್ಟ್ ಆ್ಯಂಡ್ ನ್ಯೂಮರಿಕಲ್ ಪಾರ್ಟ್. ಓಕೆನಾ? ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದೇ ತರಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಪಾರ್ಟ್ ಡಿಯಲ್ಲಿ 2 ಸೆಕ್ಷನ್ ಬರ್ತವೆ, ಒಂದು ಡೆರಿವೇಷನ್ ಪಾರ್ಟ್, ಇನ್ನೊಂದು ನ್ಯೂಮರಿಕಲ್ ಪಾರ್ಟ್. ವೆರಿ ಫಸ್ಟ್ ನಾನು ಪಾರ್ಟ್ ಡಿಯಲ್ಲಿ ಡೆರಿವೇಷನ್ ಪಾರ್ಟಲ್ಲಿ ಯಾವ ಚಾಪ್ಟರ್ನ ನೀವು ಕಾನ್ಸಂಟ್ರೇಟ್ ಮಾಡಿದರೆ 15 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದು ಅಂತ ಹೇಳ್ತೀನಿ. ನಿಮ್ಗೆ ಗೊತ್ತು 5 ಕ್ವಶನ್ಸ್ ಇರ್ತವೆ, ಅದರಲ್ಲಿ ನೀವು 3 ಮಾಡಬೇಕು. ಆ 3ಗೆ ನೀವು 3 ಚಾಪ್ಟರ್ನ ನಾನು ಹೇಳಿದ್ದೇ ತೊಗೋಬೇಕಂತ ಏನಿಲ್ಲ, ಬಟ್ ನಾನು ಇವಾಗ 3 ಚಾಪ್ಟರ್ಸ್ ಹೇಳ್ತೀನಿ, ಅವನು ನಿಮಗೆ ಈಸಿ ಆಗ್ಬೋದು. ಅದೇ 3 ಚಾಪ್ಟರ್ಸಿಂದ ಈ ಡೆರಿವೇಷನ್ ಪಾರ್ಟನ್ನು ಕಂಪ್ಲೀಟ್ ಮಾಡಿ. ವೆರಿ ಫಸ್ಟ್ ಅದರಲ್ಲಿ ಫಸ್ಟ್ ಚಾಪ್ಟರ್ ನಿಮಗೆಲ್ಲ ಇಷ್ಟವಾದಂಥ ಚಾಪ್ಟರ್ ಯಾವುದು? ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ ಫಸ್ಟು ನೀವು ನಾಳೆ ಏನು ಮಾಡ್ತೀರಿ? ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ನ ಸ್ಟಾರ್ಟ್ ಮಾಡ್ತೀರಿ. ಅದರಲ್ಲಿ ಏನು ಓದ್ತೀರಿ? ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಕಂಡಕ್ಟರ್, ಇನ್ಸುಲೇಟರ್, ಸೆಮಿಕಂಡಕ್ಟರ್. ಓಕೆ, ಬೈ ಎನರ್ಜಿ ಬ್ಯಾಂಡ್ ಗ್ಯಾಪ್. ಓಕೆ, ಇಷ್ಟನ್ನು ಓದಿದರೆ ನೀವು ಆ ಚಾಪ್ಟರಿಂದ ಬರುವಂಥ 5 ಮಾರ್ಕ್ಸ್ ಡೆರಿವೇಷನ್ ಪಾರ್ಟನ್ನು ಕಂಪ್ಲೀಟ್ ಮಾಡಿದಾನೆ. ಇನ್ನೊಂದು ಯಾವ ಥರ ಓದಬೇಕು? 5 ಮಾರ್ಕ್ಸ್ ಫಾರ್ ಎಕ್ಸಾಂಪಲ್ ಹಾಫ್ ವೇವ್ ರೆಕ್ಟಿಫೈಯರ್ನ ನೀವು ತೊಗೊಂತಂದ್ರೆ ಅಂದರೆ ಅದರಲ್ಲಿ ಫಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ಅದೇ ತರಹ ವೇವ್ ಡಯಾಗ್ರಾಮ್, ಅದಾಯ್ತಾ? ಹಾಫ್ ವೇವ್ದಾಗ ಹಾಫ್ ವೇವ್ ಬರುತ್ತೆ, ಅಲ್ಲಿ ಹಾಫ್ ವೇವ್ ಫಾರ್ಮ್ ಬರುತ್ತೆ, ಫುಲ್ ವೇವ್ ಬರೋದಿಲ್ಲ, ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಬರುತ್ತೆ. ಏನಾಗುತ್ತೆ ಅಲ್ಲಿ ಪಾಸಿಟಿವ್ ಹಾಫ್ ಸೈಕಲಲ್ಲಿ ಮಾತ್ರ ನಿಮ್ಗೆ ಏನಾಗುತ್ತೆ? ಡಯೋಡು ಫಾರ್ವರ್ಡ್ ಬಯಾಸ್ ಆಗುತ್ತೆ, ಕರೆಂಟ್ ಪಾಸ್ ಆಗುತ್ತೆ. ನೆಗೆಟಿವ್ ಹಾಫ್ ಸೈಕಲ್ನಲ್ಲಿ ರಿವರ್ಸ್ ಬಯಾಸ್ ಆಗುತ್ತೆ, ಆವಾಗ ಕರೆಂಟ್ ಏನಾಗಲ್ಲ, ಅಲ್ಲಿ ಪಾಸ್ ಆಗೋದಿಲ್ಲ. ಈ ಥರ ಇದೇ ಸ್ಟೆಪ್ ವೈಸು ಏನು ಡಯಾಗ್ರಾಮ್, ವೇವ್ ಫಾರ್ಮ್, ನೆಕ್ಸ್ಟು ಪಾಸಿಟಿವ್ ಹಾಫ್ ಸೈಕಲ್ ಏನಾಗುತ್ತೆ, ನೆಗೆಟಿವ್ ಹಾಫ್ ಸೈಕಲಲ್ಲಿ ಏನಾಗುತ್ತೆ. ಇದಕ್ಕೋಸ್ಕರ ನಾವು ಇದನ್ನು ಫುಲ್ ವೇವ್ ರೆಕ್ಟಿಫೈಯರ್ ಅಂತ ಕರಿತೀವಿ, ಇದಕ್ಕೋಸ್ಕರ ನಾವು ಇದನ್ನು ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಕರಿತೀವಿ. ಇಷ್ಟು ಬರೆದ್ರೆ ಸಾಕು. ಈ ತರಹ ಹೆಂಗೆ ಮಾರ್ಕ್ಸ್ಗಳನ್ನು ನೀವು ತಗೋಬೇಕು ಅನ್ನೋದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಓದಿ. ಉದ್ದಕ್ಕೆ ಬಾಯಾಟ ಹೊಡೆದು ಡೆರಿವೇಷನ್ಗಳನ್ನ ಪ್ರಾಕ್ಟೀಸ್ ಮಾಡಬೇಡ್ರಿ. ಅರ್ಥಾಯ್ತಾ? ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸಿಂದ ಇಷ್ಟು ಓದಿದರೆ ಸಾಕು. ಏನು ಹಾಫ್ ವೇವ್, ಫುಲ್ ವೇವ್ ಮತ್ತು ಡೆಫಿನೇಷನ್ಸ್ನ ಇಷ್ಟು ಓದಿದರೆ ಸಾಕು. ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿಗೆ ಬಂದರೆ ಇಲ್ಲಿ ಕೂಡ ನಿಮಗೆ ಫಿಕ್ಸ್ ಒಂದು ಡೆರಿವೇಷನ್ ಬಂದೇ ಬರುತ್ತೆ, ಆಲ್ರೆಡಿ ನಿಮ್ಗೆ ಗೊತ್ತು. ಹಾಗಾಗಿ ಇಲ್ಲಿ ವೀಟ್ ಸ್ಟೋನ್ ಬ್ಯಾಲೆನ್ಸ್ ಇದೊಂದು ನೋಡ್ಕೋರಿ, ಮತ್ತು ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ನ ಮತ್ತು ಸಿಂಪಲ್ ಡೆಫಿನೇಷನ್ಸ್ನ ಅದನ್ನು ನೋಡ್ಕೋರಿ, ಮತ್ತು ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಇದನ್ನು ಕೂಡ ನೋಡ್ಕೋರಿ. ಅದ್ರ ಜೊತೆಗೆ ಎಫೆಕ್ಟಿವ್ EMF ಆಫ್ ಸೆಲ್ಸ್ ಇನ್ ಸಿರೀಸ್ ಆ್ಯಂಡ್ ಪ್ಯಾರಲಲ್ ಇಷ್ಟು ನೋಡ್ಕೊಂಡ್ರೆ ಇದರಲ್ಲಿ ಈ ಚಾಪ್ಟರ್ಲಿ ಸಾಕು. ಇಲ್ಲಿ ಕೂಡ 5 ಮಾರ್ಕ್ಸ್ ಬಂತು. ಅದಾಯ್ತಾ? ಸೊ ಇನ್ನೊಂದು, ನೀವು ಡೆರಿವೇಷನ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಸಿಂಪಲ್ ಕೀ, ಫಾರ್ ಎಕ್ಸಾಂಪಲ್ ಈಗ ಡ್ರಿಫ್ಟ್ ವೆಲಾಸಿಟಿ ಅಂತ ಬಂದಾಗ ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ ಅದನ್ನು ಪಕ್ಕ ಆಗ್ರಿ. ನೆಕ್ಸ್ಟ್ ಕಂಡಕ್ಟಿವಿಟಿ ಅಂತ ಬಂದಾಗ ಕಂಡಕ್ಟಿವಿಟಿ ಎಕ್ಸ್ಪ್ರೆಷನ್ ಅದನ್ನು ಕೂಡ ಪಕ್ಕ ಆಗ್ರಿ. EMF ಆಫ್ ಸೆಲ್ ಅಂತ ಬಂದಾಗ ಅಲ್ಲಿ ಮೇನ್ ಕೀ ಎಕ್ಸ್ಪ್ರೆಷನ್ಸ್ ಏನದಾವ ಅವನ್ನ ನೆನ್ಪಿಟ್ಕೋರಿ. ಅದಾಯ್ತಾ? ಓಲ್ಡ್ ಡೆರಿವೇಷನ್ ಬಾಯಟ್ ಹಾಕೋ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ಏನೇನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಎಕ್ಸ್ಪ್ರೆಷನ್ಸ್ ಬರುತ್ತೆ ಅನ್ನೋದನ್ನು ತಿಳ್ಕೋರಿ. ಒಂದು ವೇಳೆ ನಿಮ್ಗೆ ಏನೂ ನೆನಪಾಗಿಲ್ಲ ಅಂತಂದರೆ ಲಾಸ್ಟ್ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಂಡಿರ್ತಾರಲ್ಲ, ಡಯಾಗ್ರಾಮ್ ಹಾಕ್ರಿ, ಎಕ್ಸ್ಪ್ರೆಷನ್ ಬರೆದು ಬರ್ರಿ. ಅಟ್ಲೀಸ್ಟ್ ನಿಮಗೆ 2 to 3 ಮಾರ್ಕ್ಸ್ ಗೇನ್ ಮಾಡ್ಬೋದು. ಅದಾಯ್ತಾ? ಇದೊಂದು ಚಾಪ್ಟರ್ ಆಯಿತು. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಈ ಚಾಪ್ಟ್ರಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ಕೂಡ ಪಕ್ಕ ಒಂದು ಡೆರಿವೇಷನ್ ಬಂದೇ ಬರ್ತೈತೆ. ಬೈ ಆಂಪಿಯರ್ ಸರ್ಕ್ಯೂಟಲ್ಲ ಏನು ಡೆರಿವೇಷನ್ ಇದೆ ಅದನ್ನು ನೋಡ್ಕೋರಿ, ಮತ್ತು ಸರ್ಕ್ಯುಲರ್ ಕರೆಂಟ್ ಲೂಪ್ ಮೇಲೆ ಒಂದು ಡೆರಿವೇಷನ್ ಇದೆ ಅದನ್ನು ಕೂಡ ನೋಡ್ಕೋರಿ, ಮತ್ತು ಇನ್ಫೈನೈಟ್ ಲಾಂಗ್ ಸ್ಟೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅದನ್ನು ನೋಡ್ಕೋರಿ. ಅದಾದಮೇಲೆ ಇಷ್ಟು ನೋಡ್ಕೊಂಡ್ರೆ ಸಾಕು ಅನಿಸುತ್ತೆ. ಸೊ ಈ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇದರಲ್ಲೂ ಕೂಡ ಪಕ್ಕ ಒಂದು ಡೆರಿವೇಷನ್ ಬರುತ್ತೆ, ನೆನಪಿಟ್ಕೊಂಡು. ಅದಾದಮೇಲೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ನೀವು ಆಲ್ರೆಡಿ ಭಾಳಷ್ಟು ಸಲ ರಿಪೀಟ್ ಮಾಡಿರ್ತೀರಿ. ಅದರಲ್ಲಿ ಈಸಿ ಡೆರಿವೇಷನ್ಸ್ ಇದ್ದಾವೆ. ಫಸ್ಟ್ ಚಾಪ್ಟರ್ಲಿ ಗಾಸ್ ಲಾ ಮೇಲೆ ಏನದಾವ ಆ ಡೆರಿವೇಷನ್ಗಳಾಗಿರ್ಬೋದು, ಸೆಕೆಂಡ್ ಚಾಪ್ಟರ್ ಬಂದರೆ ಪೊಟೆನ್ಷಿಯಲ್ ಮೇಲೆ ಇರುವಂಥ ಡೆರಿವೇಷನ್ಸ್ಗಳಾಗಿರ್ಬೋದು. ಆಲ್ರೆಡಿ ಭಾಳ ಸಲ ನೀವು ಅದನ್ನು ಬರೆದಿರ್ತೀರಿ, ಅದನ್ನು ಕೂಡ ನೋಡ್ಕೋರಿ ಫಾರ್ ನಿಮ್ಮ ಒಂದು ಬೆಟರ್ಮೆಂಟಿಗೆ. ಅದಾಯ್ತಾ? ಇಷ್ಟು ನೋಡ್ಕೋರಿ. ಇಷ್ಟು ನೋಡ್ಕೊಂಡ್ರೆ ಡೆರಿವೇಷನ್ ಪಾರ್ಟಲ್ಲಿ ಏನು ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪ್ರಾಬ್ಲಮೆಟಿಕ್ ಪಾರ್ಟ್, ಇದೇ ನಿಮ್ಗೆ ದೊಡ್ಡ ಪ್ರಾಬ್ಲಮ್ಮು.
ಸೊ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಚಾಪ್ಟ್ರಿಂದ ಮಾತ್ರ ಫಿಕ್ಸ್ ಪ್ರಾಬ್ಲಮ್ ಬರುತ್ತೆ, ಅದು ಅಲ್ಟರ್ನೇಟಿಂಗ್ ಕರೆಂಟಿಂದ. ಸೊ ಅಲ್ಟರ್ನೇಟಿಂಗ್ ಕರೆಂಟಿಂದ ನಿಮಗೆ ಯಾವುದ್ರ ಮೇಲೆ ಬರುತ್ತೆ, ಫ್ರಮ್ LCR ಸರ್ಕ್ಯೂಟ್ ಮೇಲೆ ಬರುತ್ತೆ. ಅದಾದಮೇಲೆ ಇಂಪಿಡೆನ್ಸ್ ಫೈಂಡ್ ಔಟ್ ಮಾಡ್ರಿ ಅಂತ ಬರುತ್ತೆ. ಇನ್ನೊಂದು ರೆಸೊನೆಂಟ್ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡಿರಿ ಅಂತ ಬರುತ್ತೆ. ಸೊ ಇದೇ 3 ಟಾಪಿಕ್ ಮೇಲೆ ಮಾತ್ರ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ನೀವು ಇದಕ್ಕೇನು ಮಾಡಿರಿ, 3 ಮಾಡಲ್ ಕ್ವಶನ್ ಪೇಪರ್ ಮತ್ತು 2 ಪ್ರಿಪ್ರೇಟರಿ ಪೇಪರ್. ಈ 5 ಪೇಪರಲ್ಲಿ ಯಾವ ಒಂದು ಕ್ವಶನ್ಸ್ಗಳು ರಿಪೀಟ್ ಆಗಿದವು ಸೇಮ್ ಅದೇ ಮೆಥಡ್ಗಳ ಮೇಲೆ ಕೂಡ ನಿಮಗೆ ಮೇನ್ ಎಕ್ಸಾಮಲ್ಲಿ ನಾಳೆ ಬರುವಂಥ ಎಕ್ಸಾಮಲ್ಲಿ ಬರುತ್ತೆ. ಸೊ ಹಂಗಾಗಿ ಆ 5ನ್ನ ಪಕ್ಕ ಆಗ್ರಿ. ಅದಾದ ಮೇಲೆ ಅದ್ರ ಮೇಲೆ ಇರುವಂತಹ ಮಚ್ ಮೋರ್ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿರಿ. ಸೊ ಈ ಚಾಪ್ಟ್ರಿಂದ ನಿಮಗೆ 5 ಮಾರ್ಕ್ಸ್ ಅಂತೂ ಫಿಕ್ಸು, ಅದನ್ನು ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಗೊತ್ತಾಯ್ತಾ? ಆದಷ್ಟು ಪ್ರಿಪೇರ್ ಮಾಡಿ, ನಂಬರ್ ಆಫ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿರಿ. ಬಟ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಏನಿರಬೇಕು, ಡಿಫ್ರೆಂಟ್ ಮೆಥಡ್ ಮೇಲೆ ಇರಬೇಕು. ಗೊತ್ತಾಯ್ತಾ? ಇಷ್ಟನ್ನು ಮಾಡಿದರೆ ನೀವು ಅಲ್ಟರ್ನೇಟಿಂಗ್ ಕರೆಂಟಿಂದ ಒಂದು ಪ್ರಾಬ್ಲಮೆಟಿಕ್ ಪಾರ್ಟ್ನ ಪಕ್ಕ ಬರೀತೀರಿ. ಅದಾದಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ, ಆ್ಯಸ್ ಇಟ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ನೀವೇನು ಡೆರಿವೇಷನ್ನ ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಆ ಡೆರಿವೇಷನ್ ಬಿಟ್ಟು ಉಳಿದ ಪಾರ್ಟಿಂದ ಇಲ್ಲಿ ಪ್ರಾಬ್ಲಮ್ ಬರುತ್ತೆ. ಒಂದು ಫಾರ್ ಎಕ್ಸಾಂಪಲ್ ಡ್ರಿಫ್ಟ್ ವೆಲಾಸಿಟಿ ಮೇಲೆ ಡೆರಿವೇಷನ್ ಬಂದಿತ್ತು ಅಂತಂದರೆ ಇಲ್ಲಿ ಸೆಲ್ಸ್ ಮೇಲೆ ನಿಮಗೆ ಪ್ರಾಬ್ಲಮ್ ಬರುತ್ತೆ, ಇಲ್ಲ ವೀಟ್ ಸ್ಟೋನ್ ಬ್ರಿಡ್ಜ್ ಮೇಲೆ ಪ್ರಾಬ್ಲಮ್ ಬರುತ್ತೆ. ಅದಾಯ್ತಾ? ಹಾಗಾಗಿ ಎಲ್ಲನೂ ಕೂಡ ನೋಡ್ಕೋರಿ. ನೀವು ಈ ಚಾಪ್ಟ್ರಿಂದ ಮೇನಾಗಿ ಡ್ರಿಫ್ಟ್ ವೆಲಾಸಿಟಿ ಮೇಲೆ ಕಿರ್ಚಾಫ್ ರೂಲ್ಗಳನ್ನ ಅಪ್ಲೈ ಮಾಡಿ ನೀವೇನು ಇಕ್ವೇಷನ್ ಬರೋದು ಅದನ್ನು ಏನು ಸಾಲ್ವ್ ಮಾಡ್ತಿರಲ್ಲ ಆ ಪ್ರಾಬ್ಲಮ್ಸ್ನೂ ಕೂಡ ನೋಡ್ಕೋರಿ. ಅದಾದಮೇಲೆ ಟರ್ಮಿನಲ್ ವೋಲ್ಟೇಜು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡುವಂತಹ ಪ್ರಾಬ್ಲಮ್ಸ್ ಕೂಡ ನೋಡ್ಕೋರಿ. ಇಷ್ಟಾದರೆ 2 ಪ್ರಾಬ್ಲಮೆಟಿಕ್ ಪಾರ್ಟು ನಿಮಗೆ ಫಿಕ್ಸ್ ಆಯಿತು. ಅದಾದ ಮೇಲೆ ಯಾವ ಥರ ಡೆರಿವೇಷನ್ ನೋಡ್ಕೊಂಡಿದ್ರು ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟ್ರು, ಇಲ್ಲಿ ಕೂಡ ಪ್ರಾಬ್ಲಮೆಟಿಕ್ ಪಾರ್ಟ್ನ ನೋಡ್ರಿ. ಯಾಕಂತಂದರೆ ನಿಮ್ಮ ಪ್ರಾಬ್ಲಮೆಟಿಕ್ ಪಾರ್ಟಲ್ಲಿ 5 ಕ್ವಶನ್ಸಲ್ಲಿ ವೆರಿ ಈಸಿ ಕ್ವಶನ್ಸ್ ಬರೋದು ಇವೆರಡು ಚಾಪ್ಟ್ರಿಂದ. ಫಸ್ಟ್ ಚಾಪ್ಟ್ರಲ್ಲಿ ಡೆರಿವೇಷನ್ ಬಂದರೆ ಸೆಕೆಂಡ್ ಚಾಪ್ಟ್ರಿಂದ ಪ್ರಾಬ್ಲಮ್ ಬರುತ್ತೆ, ಸೆಕೆಂಡ್ ಚಾಪ್ಟ್ರಿಂದ ಡೆರಿವೇಷನ್ ಬಂದರೆ ಫಸ್ಟ್ ಚಾಪ್ಟ್ರಿಂದ ಪ್ರಾಬ್ಲಮ್ ಬರುತ್ತೆ. ಸೊ ಇಷ್ಟು ನೋಡ್ಕೊಂಡ್ರೆ ಪ್ರಾಬ್ಲಮೆಟಿಕ್ ಪಾರ್ಟಲ್ಲಿ ಬರುವಂಥ 4 ಕ್ವಶನ್ನಲ್ಲಿ ನೀವು 3 ಕ್ವಶನ್ನ ಈಸಿಯಾಗಿ ಬಿಡಿಸ್ತೀರಿ. ಗೊತ್ತಾಯ್ತಾ? ಫಾರ್ಗೆಟ್ ಅಬೌಟ್ ಅದರ್ ಚಾಪ್ಟರ್ಸ್. ಗೊತ್ತಾಯ್ತಾ? ಅವನು ಬಿಟ್ಬಿಡ್ರಿ. ಅದಾದಮೇಲೆ 5 ಡೆರಿವೇಷನ್ನಲ್ಲಿ 3 ಡೆರಿವೇಷನ್ನ ನೀವು ಈಸಿಯಾಗಿ ಮಾಡ್ತೀರಿ. ಇನ್ನೊಂದು ಎಕ್ಸ್ಟ್ರಾ ಇರುತ್ತೆ ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರಿಂದ, ಇನ್ನೊಂದು ಚಾಪ್ಟರ್ನ ಬಿಟ್ಬಿಡಿ. ಸೊ ಇಷ್ಟು ನೀವು ಪಾರ್ಟ್ ಡಿಯಲ್ಲಿ ಇಷ್ಟನ್ನು ಕವರ್ ಮಾಡಿದರೆ ನೀವು ಈಸಿಯಾಗಿ ಪಾರ್ಟ್ ಡಿಯಿಂದ 25 ಮಾರ್ಕ್ಸ್ ಅಂತೂ ಗೇನ್ ಮಾಡ್ತೀರಿ. ಇನ್ನೊಂದು, ಇದು ಇಷ್ಟು ದಿನ ನೀವೆಲ್ಲ ಡೆರಿವೇಷನ್ನು ಪ್ರಾಬ್ಲಮೆಟಿಕ್ ಪಾರ್ಟು ಎಲ್ಲ ಪ್ರಿಪೇರ್ ಆದವರಿಗೆ ಈ ಒಂದು ಟ್ರಿಕ್ಕು ಈಸಿಯಾಗಿ ವರ್ಕ್ ಆಗುತ್ತೆ. ಸೊ ನೀವು 25 ಮಾರ್ಕ್ಸನ್ನು ತೊಗೊತೀರಿ. ಸರ್ ನಾನು ಇಷ್ಟು ದಿನ ಪ್ರಿಪೇರೇ ಆಗಿಲ್ಲ, ಡೆರಿವೇಷನ್ನ ಟಚ್ಚೇ ಮಾಡಿಲ್ಲ, ಪ್ರಾಬ್ಲಮ್ನ ಟಚ್ಚೇ ಮಾಡಿಲ್ಲ ಅಂಥವ್ರು ಏನು ಮಾಡಬೇಕು ಸರ್ ಅಂತಂದರೆ, ತಗೋರಿ ಡೆರಿವೇಷನ್ಗಳನ್ನು ನೋಡಿರಿ, ಒಂದು ಸಲ ಬರೆದು ತೆಗೀರಿ, ಎಲ್ಲೆಲ್ಲಿ ಏನೇನು ನೆನ್ಪಿಟ್ಕೋರಿ, ಅಷ್ಟು ಬರೆದು ಬರ್ರಿ. 5 ಮಾರ್ಕ್ಸ್ ಬರಲ್ಲಿ 3 ಮಾರ್ಕ್ಸ್ ಬರುತ್ತೆ. ಇನ್ನು ಡೆರಿವೇಷನಲ್ಲಿ ನೀವೇನು ಪ್ರಾಕ್ಟೀಸ್ ಮಾಡಿರಿ, ಡಯಾಗ್ರಾಮ್ಗಳನ್ನ ಪ್ರಾಕ್ಟೀಸ್ ಮಾಡಿರಿ. ಇಷ್ಟು ಬರೆದು ಬಂದರೆ ಡಯಾಗ್ರಾಮು ಮತ್ತು ನೀವು ಎಕ್ಸ್ಪ್ರೆಷನ್ ಬರೆದು ಬಂದರೆ ಒಂದು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್, ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರೆ 3 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಒಂದು 15 ಮಾರ್ಕ್ಸ್ ಬರಲ್ಲಿ 9 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಬರ್ಬೋದು. ಪ್ರಾಬ್ಲಮೆಟಿಕಲಿ ಏನೂ ಬಂದಿಲ್ಲ ಅಂತಂದರೆ ಫಾರ್ಮುಲಾಸ್, ಆ ಚಾಪ್ಟ್ರಲ್ಲಿ ಬರುವಂಥ ಫಾರ್ಮುಲಾಸ್ ನೆನ್ಪಿಟ್ಕೋರಿ. ಅಲ್ಟರ್ನೇಟಿಂಗ್ ಕರೆಂಟ್ ಬಂತಂತಂದರೆ ಇಂಪಿಡೆನ್ಸ್ ಫೈಂಡ್ ಔಟ್ ಮಾಡೋದು ಮತ್ತು ರೆಸೊನೇಟಿಂಗ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋ ಫಾರ್ಮುಲಾಗಳನ್ನು ನೆನ್ಪಿಟ್ಕೋರಿ. ಅದಾದಮೇಲೆ ಗಿವನ್ನು ಬರೋದು ಬಂದ್ರಿ. 5 ಮಾರ್ಕ್ಸ್ ಬರಲ್ಲಿ ಒಂದು 2 ಮಾರ್ಕ್ಸ್ ನೀವೇನಾದರೂ ಸ್ವಲ್ಪ ಸ್ಟೆಪ್ಗಳನ್ನು ಮಾಡಿದರೆ 3 ಮಾರ್ಕ್ಸ್ ಬರುತ್ತೆ. ಗೊತ್ತಾಯ್ತಾ? ಏನಿಲ್ಲ ಅಂತಂದರೂ ಈ ಪಾರ್ಟಿಂದ ನೀವು 10 to 15 ಮಾರ್ಕ್ಸನ್ನ ಪರ್ಫೆಕ್ಟಾಗಿ ಬರೆದಿಲ್ಲ ಅಂದರೂ ಕೂಡ ನೀವೇನು ಮಾಡ್ಬೋದು, ಗೇನ್ ಮಾಡ್ಬೋದು. ಮಾರ್ಕ್ಸ್ಗಳನ್ನ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಈ ಪಾರ್ಟು ನಿಮಗೆ ವೇಟೇಜನ್ನ ತಂದು ಕೊಡುತ್ತೆ. ಈ ಪಾರ್ಟನ್ನು ನೀವು ಕರೆಕ್ಟಾಗಿ ಮಾಡಿದ್ದೇ ಆಗಿದ್ದರೆ ಸೊ ನೀವು 70 ಔಟ್ ಆಫ್ 70 ತೆಗೆಯೋದಕ್ಕೆ ಭಾಳ ಈಸಿ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಟ್ರಾಸ್ನ ಬರೆಯೋದು ಇದ್ದರೆ ಅಂತಂದರೆ ನ್ಯೂಮೆರಿಕಲಲ್ಲಿ ಒಂದು ಎಕ್ಸ್ಟ್ರಾ ಬರೀರಿ, ಡೆರಿವೇಷನಲ್ಲಿ ಒಂದು ಎಕ್ಸ್ಟ್ರಾ ಬರೀರಿ. ಎಲ್ಲಾದರೂ ಮಾರ್ಕ್ಸ್ ಹೋಗೋದಿದ್ರೆ ಇದರಿಂದ ಕವರ್ ಆಗುತ್ತೆ. ಸೊ ಇಷ್ಟು ಮಾಡಿರಿ. ಪಾರ್ಟ್ ಡಿಯನ್ನು ಆದಷ್ಟು ಬೇಗ ಮುಗಿಸ್ರಿ. ಅವಸರ ಇಲ್ಲ, 2 days ಟೈಮ್ ಇದೆ ಅಂತೇಳಿ ಜಾಸ್ತಿ ಟೈಮ್ ತೊಗೊಂಡು ಕುಂತ್ಕೊಳಕ್ಕೆ ಹೋಗಬೇಡ್ರಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿರಿ. ಡೆರಿವೇಷನ್ನ ಸುಮ್ಮನೆ ಬರುತ್ತಾ ಅಂತೇಳಿ ನೋಡಿ ಬಿಡಬೇಡ್ರಿ. ಏನು ಮಾಡಿರಿ, 2 ರಿಂದ 3 ಸಲ ಪ್ರಾಕ್ಟೀಸ್ ಮಾಡಿರಿ. ಎಲ್ಲಿ ಸ್ಟೆಪ್ ಮರೆತೋಗುತ್ತೋ ಆ ಸ್ಟೆಪ್ಗಳನ್ನು ಮತ್ತೊಂದು ಸಲ ನೋಡಿ ಆಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡಿರಿ. ಇಷ್ಟು ಮಾಡಿದರೆ ನೀವು 25 ಮಾರ್ಕ್ಸನ್ನು ಈಸಿಯಾಗಿ ತೊಗೊಂತೆ ಅಂತಂದರೆ ನೆಕ್ಸ್ಟ್ ಪಾರ್ಟ್ಗಳಲ್ಲಿ ಈಸಿ ಆಗುತ್ತೆ. ಗೊತ್ತಾಯ್ತಾ? ಫಸ್ಟು
ನಾಳೆ ಎದ್ದು ಕೂಡಲೇ ಡೆರಿವೇಷನ್ ಪಾರ್ಟನ್ನು ಮತ್ತು ಪ್ರಾಬ್ಲಮೆಟಿಕ್ ಪಾರ್ಟ್ನ ಕಂಪ್ಲೀಟ್ ಮಾಡಿರಿ. ಅದಾದ ಮೇಲೆ 3 ಮಾರ್ಕ್ 2 ಮಾರ್ಕನ್ನು ಕಂಪ್ಲೀಟ್ ಮಾಡ್ಬೋದ್ರಿ. ಸೊ ಇಷ್ಟು ಈ ವಿಡಿಯೋದಲ್ಲಿ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 3 ಮಾರ್ಕ್ ಮತ್ತು 2 ಮಾರ್ಕ್ನ ಯಾವ ಚಾಪ್ಟರ್ಗಳಿಂದ ಓದಿದರೆ ನೀವು ಈಸಿಯಾಗಿ ಮಾರ್ಕ್ಸ್ ತೆಗಿಬೋದು ಅನ್ನೋದನ್ನು, ಮತ್ತು ಯಾವ ಥರ ಓದಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಆಲ್ ದ ಬೆಸ್ಟ್, ಪ್ರಿಪೇರ್ ವೆಲ್, ಆ್ಯಂಡ್ ಎಲ್ಲನೂ ಓದಿ ಮುಗಿಸ್ತೀನಿ ಅನ್ನೋದನ್ನು ತಲೆಯಿಂದ ತೆಗಿರಿ. ಎಷ್ಟನ್ನು ಓದಬೇಕು, ಏನನ್ನು ಓದಬೇಕು, ಇಷ್ಟೇ ಓದಿರಿ ಸಾಕು. ನೀವೇನು ಇಲ್ಲಿ PhD ಮಾಡೋರಿಲ್ಲ. ಹಾಗಾಗಿ ಓಲ್ಡ್ ಸಿಲೆಬಸ್ನ ಬಿಡ್ರಿ, ಇಷ್ಟನ್ನು ಓದ್ರಿ. ಅದಾದಮೇಲೆ ಮುಂದಿನ ನೋಡೋಣ. ಓಕೆ.